ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಹಿರಿಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿ ಓಂ. ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯದಲ್ಲಿ ಶ್ರೀ ಪುರಂದರದಾಸರು ಮೊದಲ 60 ಗದ್ಯಗಳಲ್ಲಿ ಭಗವಂತನ ಲಕ್ಷಣವನ್ನು ತಿಳಿಸಿದ್ದಾರೆ. ನಂತರ ಲಕ್ಷಣ ತಿಳಿಸಿದ ಮೇಲೆ ಭಗವಂತನ ಆಕಾರ, ಇದನ್ನು ಷೋಡಶೋಪಚಾರ ರೀತಿಯಂತೆ 16 ಗದ್ಯಗಳಿಂದ ತಿಳಿಸಿಕೊಟ್ಟಿದ್ದಾರೆ. ಭಗವಂತ ಲಕ್ಷಣದಿಂದ ತಿಳಿದು ಆಕಾರವನ್ನು ನಮ್ಮ ಮನಸ್ಸಿನಲ್ಲಿ ನಿಲ್ಲಿಸಿದ ಮೇಲೆ ಭಗವಂತ ಸ್ಥಾಪಿತನಾಗುತ್ತಾನೆ. ಸ್ಥಾಪಿತನಾದ ಭಗವಂತನನ್ನು ಸ್ತೋತ್ರ ಮಾಡಬೇಕು. ಹೇಗೆ ಸ್ತೋತ್ರ ಮಾಡಬೇಕು? ಸಕಲ ಸಶಾಸ್ತ್ರದಿಂದ ಸ್ತೋತ್ರ ಮಾಡಬೇಕು. ಸಕಲ ಶಾಸ್ತ್ರ ಎಂಬತಕ್ಕಂಥದ್ದು ಯಾರಿಗೆ ತಿಳಿದಿರುತ್ತದೆ? ಗುರುಕುಲದಲ್ಲಿ ವಾಸ ಮಾಡಿ ನಿರಂತರವಾಗಿ ಅಭ್ಯಾಸ ಅಧ್ಯಯನ ಮಾಡಿದ ಪಟುಗಳಿಗೆ ಮಾತ್ರ ಸಾಧ್ಯವಾಗುತ್ತದೆ. ಆದರೆ ಶ್ರೀ ಪುರಂದರದಾಸರು ಕೇವಲ ನಮ್ಮ ಮಾತೃಭಾಷೆಯಲ್ಲಿ ಸಕಲ ವೇದದ ಸಾರ, ಸಕಲ ಪುರಾಣದ ಸಾರ ಇವೆಲ್ಲವನ್ನು ಕ್ರೋಢೀಕರಿಸಿ ಪಂಚಾಮೃತದಂತೆ ಕೇವಲ 5 ಅಕ್ಷರಗಳನ್ನು ಆರಿಸಿಕೊಂಡು ಭಗವಂತನ ಪ್ರಪಂಚ ಅಂದರೆ ವಿಸ್ತಾರವಾದ ಗುಣವನ್ನು ತಿಳಿಸುವ ಶಬ್ದವನ್ನು ನಮಗೆ ದಯಪಾಲಿಸಿದ್ದಾರೆ. ಅದು ಅನಂತ ಮೂರ್ತಿ. 79ನೇ ಗದ್ಯ ಶ್ರೀ ಪುರಂದರದಾಸರು ಹೇಳಿರುವುದು, ಉಪದೇಶ ಮಾಡುತ್ತಿರುವುದು ಅನಂತ ಮೂರ್ತಿ. ನಮಗೆ ಪ್ರಶ್ನೆ, ಅನಂತ ಮೂರ್ತಿ ಅಂದ್ರೇನು? ಮೂರ್ತಿ ಎಂಬುದು ವ್ಯಾಪ್ತಿ ದ್ಯೋತಕ. ಅಂದರೆ ಒಂದು ಮೂರ್ತಿ ಅಂತ ನಮ್ಮ ಸಾಧಾರಣ ತಿಳುವಳಿಕೆಗೆ ಏನು ನಮಗೆ ಗೊತ್ತಾಗತ್ತೆ ಅಂದರೆ, ಒಂದು ದೇಶದಲ್ಲೋ ಒಂದು ಕಾಲದಲ್ಲಿ ಒಂದು ಆಕಾರವನ್ನು ಮೂರ್ತಿಮತ್ತಾಗಿ ಮಾಡಿರುವಿಕೆ. ಕೆಲವು ಪದಾರ್ಥದಿಂದ, ಲೋಹದಿಂದಲೋ ಕಲ್ಲಿನಿಂದಲೋ ಮಣ್ಣಿನಿಂದಲೋ ಮಾಡಿರತಕ್ಕಂಥ ಪ್ರತಿಮಾ, ಇದನ್ನು ಮೂರ್ತಿ ಅಂತ ನಾವು ಸಾಧಾರಣವಾಗಿ ತಿಳಿದುಕೊಳ್ಳುತ್ತೇವೆ. ಅಂದರೆ ಆ ಮೂರ್ತಿ ಎಂಬುದು ಆ ದೇಶ ಪೂರ್ತಿ, ಅಂದರೆ ಯಾವ ಆಕಾರದಲ್ಲಿ ನಿಲ್ಲಿಸಿದೆಯೋ ಆ ದೇಶ ಮತ್ತು ಆ ಕಾಲದಲ್ಲಿ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ದೇಶತಃ ಕಾಲತಃ ಗುಣತಃ ಪೂರ್ಣತ್ವವನ್ನು ಪ್ರತ್ಯೇಕವಾಗಿ ದೇಶತಃ ಪೂರ್ಣತ್ವವನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಭಗವಂತನನ್ನು ಮೊಟ್ಟ ಮೊದಲಿಗೆ ಯಾವ ವಿದ್ಯಾವಂತರಾಗಲಿ ವಿದ್ಯಾರ್ಥಿಗಳಾಗಲಿ ಅಪರೋಕ್ಷ ಜ್ಞಾನಿಗಳಾಗಲಿ ಅಥವಾ ಅಪರೋಕ್ಷಿಯಾಗಿ ಸಾಧಾರಣ ಜನರೇ ಆಗಲಿ
ಭಗವಂತನನ್ನು ಯಾವ ರೀತಿಯಿಂದ ಮೊದಲು ಗುರುತಿಸಿಕೊಳ್ಳುತ್ತಾರೆ? ಒಂದು ಮೂರ್ತಿ ಆಕಾರದಲ್ಲಿ ಗುರುತಿಸಿಕೊಳ್ಳುತ್ತಾರೆ. ಮೂರ್ತಿ ಎಂಬುದು ಏನು? ಒಂದು ಆಕಾರವನ್ನು ತಿಳಿಸುವುದು. ಆಕಾರವು ಆ ದೇಶವನ್ನು ವ್ಯಾಪಿಸಿರುತ್ತದೆ. ನಾವು ಕಾಣುವ ಆಕಾಶವೇ ಬಹು ವಿಸ್ತಾರವಾಗಿ ತಾನಿದ್ದು ಅವಕಾಶವಿಲ್ಲದೆ ವ್ಯಾಪಿಸಿರುವುದರಿಂದ ಅವಕಾಶಪ್ರದೋ ಆಕಾಶ ಎಂದು ಹೇಳಿರುವುದು. ನಾವು ತಲೆ ಎತ್ತಿ ನೋಡಿದಾಗ ಆಕಾಶ ಎಲ್ಲಿದೆ ಅಂತ ಕೇಳಿದಾಗ ತಲೆ ಎತ್ತಿ ನೋಡುತ್ತೇವೆ. ಆಕಾಶ ನೀಲಿ ಬಣ್ಣದ ಸೂರ್ಯ ಚಂದ್ರರು ಓಡಾಡುತ್ತಿರುವ ಲೋಕವಾದ ನಕ್ಷತ್ರಗಳು ಮಿನುಗುತ್ತಿರುವ ಆಕಾಶವನ್ನು ತೋರಿಸುತ್ತೇವೆ. ಆದರೆ ಆಕಾಶ ಎಂಬತಕ್ಕಂಥದ್ದು ಮೇಲೆ ಮಾತ್ರ ಇದೆಯೋ? ಆಕಾಶ ಎಂಬುದು ನಮ್ಮ ಕಣ್ಣಿನಲ್ಲೂ ಇದೆ, ಬಾಯಿನಲ್ಲೂ ಇದೆ, ಮೂಗಿನಲ್ಲೂ ಇದೆ, ನಾವು ತೋರಿಸುವ ಹಸ್ತದಲ್ಲೂ ಇದೆ, ಪ್ರತಿ ರೋಮದಲ್ಲೂ ಇದೆ. ಪ್ರಪಂಚದ ಪೃಥ್ವಿಯ ಒಂದು ಕಣದಲ್ಲೂ ಆಕಾಶ ಅನ್ನೋದು ಇದೆ. ಒಂದು ಕಣ ಮತ್ತು ಇನ್ನೊಂದು ಕಣವನ್ನು ಗುರುತಿಸಿ ನಾವು ಕಾಣಬೇಕಾದರೆ ಆ ಮಧ್ಯೆ ಆಕಾಶ ತಾನಿರಲೇಬೇಕು. ಒಂದು ಕಣವನ್ನು ಒಂದು ದೇಶದಲ್ಲಿ, ಒಂದು ಕಾಲದಲ್ಲಿ, ಒಂದು ಅಧಿಷ್ಠಾನದಲ್ಲಿ ನಾವು ಕಾಣಬೇಕಾದರೆ ಅಲ್ಲಿ ಬೇಕಾಗಿರುವುದು ಏನು? ಆಕಾಶ. ಆದ್ದರಿಂದ ಆಕಾಶ ಅಂದರೆ ಅವಕಾಶಪ್ರದ ಎಂದು ಹೆಸರು. ಆದರೆ ಮೂರ್ತಿ ಎಂಬುದು ಆಕಾಶದಂತೆ ನಾವು ಮೂರ್ತಿಯನ್ನು ಇಲ್ಲಿ ಬಡಿಸುತ್ತೇವೆ. ಬ್ರಹ್ಮಾಂಡದೊಳಗಿನ ಆಕಾಶಕ್ಕೆ ಬ್ರಹ್ಮಾಂಡವೇ ಪರಿಧಿ ಅನಿಸುತ್ತದೆ. ಬ್ರಹ್ಮಾಂಡವನ್ನೇ ಒಳಗೆ ಇರಿಸಿಕೊಂಡಿರುವುದು ಅವ್ಯಾಕೃತ ಆಕಾಶ. ಆದ್ದರಿಂದ ನಾವು ನೋಡತಕ್ಕಂಥ ಪ್ರಾಕೃತ ಆಕಾಶಕ್ಕೂ ಅನಂತಪಟ್ಟು ಅಧಿಕ ವಿಸ್ತಾರವಾಗಿರತಕ್ಕಂಥದ್ದು, ಅತಿ ಸೂಕ್ಷ್ಮವಾಗಿರತಕ್ಕಂಥದ್ದು ಅವ್ಯಾಕೃತ ಆಕಾಶ. ನಾವು ಅವ್ಯಾಕೃತ ಆಕಾಶ ಅಂದರೆ ಏನು ಅಂತ ತಿಳ್ಕೊತೀವಿ? ಒಂದು ದೊಡ್ಡ ಬ್ಯಾಗ್ ಒಳಗೆ ಒಂದು ಸಣ್ಣ ಬ್ಯಾಗ್ ಇಟ್ಟರೆ ಸಣ್ಣ ಬ್ಯಾಗ್ ಆಕಾಶ, ದೊಡ್ಡ ಬ್ಯಾಗ್ ಅವ್ಯಾಕೃತ ಆಕಾಶ ಅಂತ ತಿಳಿತೀವಿ. ಆದರೆ ಹೀಗೆ ಅರ್ಥವಲ್ಲ. ಅವ್ಯಾಕೃತ ಆಕಾಶ ಅಂದರೆ ಆಕಾಶ ಪೃಥ್ವಿ ಕಣದಲ್ಲೂ ಕಣದ ಹೊರಗೂ ಇರತಕ್ಕಂಥದ್ದು ಆಗಿದೆ. ಆ ಪ್ರತಿ ಕಣದ ಒಳಗಡೆ ಇರತಕ್ಕಂಥ ಆಕಾಶದ ಒಳಗೆ ಇರತಕ್ಕಂಥದ್ದು ಅವ್ಯಾಕೃತ ಆಕಾಶ. ಅತ್ಯಂತ ಸೂಕ್ಷ್ಮವಾದ ಪ್ರಕೃತಿ, ಅದನ್ನು ಅವ್ಯಾಕೃತ ಆಕಾಶ ಅಂತ ಹೆಸರು. ಆದ್ದರಿಂದ ನಾವು ನೋಡತಂಥ ಮೂರ್ತ ಆಕಾಶ ಅಂದರೆ ಮೇಲೆ ನಾವು ಕೈ ಮಾಡಿ ತೋರತಕ್ಕಂಥ ಆಕಾಶದ ಹೊರಗಡೆ ಇರತಕ್ಕಂಥದ್ದು ಏನೋ ಒಂದು ಜಾಗವಿದೆ, ಪರಿಸರವಿದೆ, ಅದು ಆಕಾಶವೆಂದೇ ಹೆಸರು. ಹಾಗಾದರೆ ಅವ್ಯಾಕೃತ ಆಕಾಶ ಅಂದರೆ ಏನು? ಈ ಬಾಹ್ಯಾಕಾಶಕ್ಕೆ ಪರಿಧಿಯಂತೆ, ಆವರಣದಂತೆ ಇರುವುದು ಅವ್ಯಾಕೃತ ಆಕಾಶ. ಅವ್ಯಾಕೃತ ಆಕಾಶ ರೂಪವಾಗಿ ತಾನೇ ಪರಿಧಿಯಾದದ್ದನ್ನು ಅನಂತ ಮೂರ್ತಿ ಎಂಬ ಹೆಸರಿಂದ ದಾಸರು ಸೂಚಿಸಿದ್ದಾರೆ. ಹಾಗಾದರೆ ಒಂದು ಆಕಾಶ ಒಂದು ಮೂರ್ತಿ ಎನಿಸಿತು, ಅವ್ಯಾಕೃತ ಆಕಾಶ ಒಂದು ಮೂರ್ತಿ ಎನಿಸಿತು. ಈಗ ಭಗವಂತ ಯಾವ ಮೂರ್ತಿ ಅಂದರೆ ಭಗವಂತ ಅವ್ಯಾಕೃತ ಆಕಾಶಕ್ಕೂ ಮೀರಿದವ. ಅದು ನಮ್ಮ ಗಣನೆಗೆ ಅಳತೆಗೆ ಸಿಲುಕುವಂಥದ್ದಲ್ಲ. ನಾವು ಶಬ್ದದಲ್ಲಿ ಆಕಾಶವನ್ನು ಹೇಳುತ್ತೇವೆ, ಆದರೆ ಆಕಾಶದ ಜ್ಞಾನ ಒಂದು ಅಂಶವೂ ನಮಗೆ ಇಲ್ಲ. ಆದರೂ ಆಕಾಶ ಬಳಕೆ ನಮ್ಮಲ್ಲಿ ಉಂಟು. ಅವ್ಯಾಕೃತ ಆಕಾಶ ಎಂಬ ಶಬ್ದವನ್ನು ಹೇಳುತ್ತೇವೆ, ಅದರ ಕೋಟಿ ಅಂಶವೂ ನಮಗೆ ಅರಿವಾಗುವುದಿಲ್ಲ. ಆದರೂ ಶಬ್ದವನ್ನು ಹೇಳುತ್ತೇವೆ. ಭಗವಂತ ಅನಂತ ಮೂರ್ತಿ ಅಂದರೆ ಅವ್ಯಾಕೃತ ಆಕಾಶಕ್ಕೆ ಅವ್ಯಾಕೃತ ಆಕಾಶನಾಗಿರ್ತಕ್ಕಂಥವನ ಭಗವಂತ. ಆಗಿರ್ತಕ್ಕಂಥ ಅವನ
ಆಕಾರ ಯಾವುದು ಅದೇ ಅನಂತ ಮೂರ್ತಿ. ಆದ್ದರಿಂದ ನಮಗೇನೂ ತಿಳಿಯದ ಆಕಾಶ ಮತ್ತು ಏನನ್ನೂ ತಿಳಿಯಲು ಅಸಾಧ್ಯವಾದ ಅವ್ಯಾಕೃತ ಆಕಾಶ, ಇದರಾಚೆಗೆ ಇದು ಒಳಪಟ್ಟು ಇದನ್ನೇ ಅಧೀನವಾಗಿ ಇದರ ನಿಯಾಮಕನಾಗಿ ಭಗವಂತ ಇದನ್ನು ಅಧೀನವಾಗಿ ಇಟ್ಕೊಂಡಿದ್ದಾನೆ. ಇದರ ನಿಯಾಮಕನಾಗಿದ್ದಾನೆ ಅವನು ಭಗವಂತ. ಅವನ ಹೆಸರು ಅನಂತ ಮೂರ್ತಿ. ಅನಂತ ಮೂರ್ತಿ ಅಂದರೆ ವಿರಾಟ್ ಮೂರ್ತಿ ಎಂದ ಭಾಗವತಾದಿ ಗ್ರಂಥಗಳಲ್ಲಿ ವಿಸ್ತಾರವಾಗಿ ಶ್ರೀ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ಭಾಗವತದಲ್ಲಿ ನಾವು ಚಿಂತಿಸುವಾಗ ವಿರಾಟ್ ರೂಪವನ್ನು ಹೇಗೆ ಹೇಳಿದ್ದಾರೆ? ವಿರಾಟ್ ರೂಪವನ್ನು ಹೇಳುವಾಗ ಭಗವಂತನ ವಿರಾಟ್ ಮೂರ್ತಿ ಅಂದರೇನು ಎಂದು 36ನೇ ಗದ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಚಿಂತಿಸಿದ್ದೇವೆ. ಅಲ್ಲಿ ತಿಳಿದಂತೆ ಈ 14 ಲೋಕಗಳು ಭಗವಂತನ ಮೂರ್ತಿಯ ದೇಹದ ಭಾಗಗಳು. ಅಂದರೆ ಆ ಎಲ್ಲ ಭಾಗಗಳು ಪರಸ್ಪರ ಅಭಿನ್ನವಾದ ರೂಪಗಳು. ಈ ಶಬ್ದವನ್ನು ತಿಳಿಯಲು 1000 ವರ್ಷಗಳ ಕಾಲ ತಪಸ್ಸು ಮಾಡಿದರೂ ನಮಗೆ ಅರಿವಾಗುವುದಿಲ್ಲ. ಕೇವಲ ಶಬ್ದ ರೂಪದಲ್ಲಿ ತಿಳಿಯುತ್ತೇವೆ. 14 ಲೋಕಗಳಿಂದ ವಿರಾಟ್ ಮೂರ್ತಿಯ ದೇಹದ ಭಾಗಗಳು ಅಂತ ಒಂದು ರೀತಿ ಹೇಳಿ, ಈ ಎಲ್ಲ ಭಾಗಗಳು ಪರಸ್ಪರ ಅಭಿನ್ನವಾದ ರೂಪಗಳು ಹೇಗೆ ತಿಳಿದುಕೊಳ್ಳುವುದು? ಇದನ್ನು ಚಿಂತನೆ ಮಾಡಿ ನಮ್ಮ ಮನಸ್ಸಿನಿಂದ ಸ್ವರೂಪಕ್ಕೆ ಹೋದಾಗ ಮಾತ್ರ ಇದು ಅರಿವಾಗುವುದು. ಯಾವುದೇ ಶಬ್ದದಿಂದ, ಯಾವುದೇ ದೃಷ್ಟಿಯಿಂದ, ಯಾವುದೇ ಸ್ಪರ್ಶದಿಂದ ಅರಿವಾಗುವಂಥದ್ದ ಅಲ್ಲ. ವಿರಾಟ್ ಮೂರ್ತಿಯು ಶಿರಸ್ಸು ಭಾಗ ಏನಿದೆ ಅದನ್ನು ಸ್ವಚ್ಛಲೋಕ ಎಂದು ಹೆಸರು. ಹಣೆ ಭಾಗ ಏನಿದೆ ಅದು ತಪೋಲೋಕ ಎಂದು ಹೆಸರು. ಮುಖದ ಭಾಗ ಏನಿದೆ ಅದು ಜನೋಲೋಕ ಎಂದು ಹೆಸರು. ಕುತ್ತಿಗೆ ಭಾಗ ಏನಿದೆ ಅದು ಮಹಲ್ಲೋಕ ಎಂದು ಹೆಸರು. ಹೃದಯ ಭಾಗ ಏನಿದೆ ಅದು ಸುವರ್ಲೋಕ ಎಂದು ಹೆಸರು. ಕುಕ್ಷಿಗೆ ಭುವರ್ಲೋಕ ಎಂದು ಹೆಸರು. ನಾಭಿ ಮಧ್ಯ ಅದು ಭೂಲೋಕ. ಕಟಿ ಭಾಗ ಅತುಳಲೋಕ. ತೊಡೆ ಭಾಗ ವಿತಳಲೋಕ. ಜಂಗೆ ಸುತಳಲೋಕ. ಜಾನು ರಸಾತಳಲೋಕ. ಪ್ರಪದಿ ತಳಾತಳಲೋಕ. ಹಿಮ್ಮಡಿ ಮಹಾತಳಲೋಕ. ಪಾದ ಪಾತಾಳಲೋಕ. ನಾವಿರುವುದು ಭೂಲೋಕವೇ. ಭೂಲೋಕದ ಒಂದು ಕಣವೂ ನಮಗೆ ಸರಿಯಾಗಿ ತಿಳಿದಿಲ್ಲ. ಇಡೀ ಭೂಮಂಡಲ 50 ಲಕ್ಷ ಯೋಜನ ವಿಸ್ತಾರವಾಗಿರುತ್ತದೆ. ನಾವು 1/100 ಯೋಜನವನ್ನು ನಾವು ನಮ್ಮ ಜ್ಞಾನಕ್ಕೆ ಒಳಪಡುವುದಿಲ್ಲ, ಅಂದರೆ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಇದು ಕೇವಲ ಶಬ್ದ ರೂಪದಿಂದ ನಾವು ವಿರಾಟ್ ಮೂರ್ತಿಯನ್ನು ಈ ಲೋಕ ಅಂತ ಹೆಸರು ಮಾತ್ರ ನಾವು ಕೇಳಬಹುದಾಗಿದೆ. ಭಗವಂತ ದಿವ್ಯ ಚಕ್ಷಸ್ ದಿವ್ಯ ಜ್ಞಾನ ಕೊಟ್ಟಾಗ ಮಾತ್ರ ಇದರ ಅರಿವು ಆಗುತ್ತದೆ. ಯಾಕೆ ಪುರಂದರದಾಸರು ಹೀಗೆ ನಮಗೆ ತಿಳಿಯದೇ ಇರತಕ್ಕಂಥ ಶಬ್ದವನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂದರೆ, ಭಗವಂತನನ್ನು ಸಾಕಲ್ಯೇನ ತಿಳಿಸಲು ಯಾವ ಶಬ್ದವೂ ಸಮರ್ಥವಾಗಿಲ್ಲ. ಯಾವ ವೇದವೂ ಭಗವಂತನನ್ನು ಸಾಕಲ್ಯೇನ ತಿಳಿಸಲು ಸಮರ್ಥವಾಗಿಲ್ಲ ಎಂಬುದು ನಮ್ಮ ಮಾತೃಭಾಷೆಯಿಂದ ಹೇಗೆ ತಿಳಿಸಬೇಕು? ವೇದವನ್ನು ಅರಿತವರು, ವೇದ ಶಬ್ದದಿಂದ ತಿಳಿದವರು, ಅವರಿಗೆ ತಿಳಿಯುತ್ತೆ, ಭಗವಂತನ ಕಿಂಚಿತ್ ತಿಳಿತಾ ಇದ್ದೇವೆ ಹೊರತು ಭಗವಂತನ ಪೂರ್ಣ ತಿಳಿಯಲು ಸಾಧ್ಯವಾಗ್ತಾ ಇಲ್ಲ. ತಿಳಿಯದ ಭಾಗವೇ ಅನಂತ ಇದೆ, ತಿಳಿದ ಭಾಗ ಕೇವಲ ಅಲ್ಪ ಎಂಬ
ಜ್ಞಾನ ಹಲವಾರು ವರ್ಷಗಳ ವೇದದ ಅಧ್ಯಯನದಿಂದ ನಂತರದಲ್ಲಿ ಸಾಧಕರಿಗೆ ತಿಳಿಯುತ್ತೆ. ಆದರೆ ಪುರಂದರದಾಸರು ದೇವತಾಂಶಭೂತರು. ಅನೇಕ ಜನ್ಮದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರು, ನಾರದಂಶ ಸಂಭೂತರು, 14ನೇ ಕಕ್ಷದಲ್ಲಿ ವಿರಾಜಮಾನರಾಗಿರ್ತಕ್ಕಂಥವರು. ಇವರ ಜ್ಞಾನ ಮನುಷ್ಯ ಲೋಕದಲ್ಲಿ ಅಳೆಯಲು ಸಾಧ್ಯವೇ ಇಲ್ಲ. ಆದರೆ ಅವರು ಭಗವಂತನನ್ನು ತಿಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಮ್ಮ ಮಾತೃಭಾಷೆಯಲ್ಲಿ ಅನಂತಮೂರ್ತಿ ಅಂತ ಹೇಳಿದ್ರಿಂದ ಸಮಸ್ತ ವೇದದ ಅರ್ಥವನ್ನೇ ನಮಗೆ ಈ ಪಂಚ ಅಕ್ಷರದಿಂದ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇದು ವೇದವ್ಯಾಸದೇವರು ಭಾಗವತ ತಿಳಿಸಿದ ವಿಷಯವನ್ನೇ ಪುರಂದರದಾಸರು ನಮಗಾಗಿ ಆಡಿ ತೋರಿಸಿದ್ದಾರೆ. ಇದು ಅರ್ಥವಂತೂ ನಮಗೆ ತಿಳಿಯುವುದಿಲ್ಲ. ಆದರೆ ಅನಂತಮೂರ್ತಿ ಎಂಬತಕ್ಕಂಥದ್ದನ್ನು ಯಾಕೆ ಹೇಳಿದ್ದಾರೆ ಅಂದರೆ, ಭಗವಂತನ ಲಿಂಗ ಅಂದರೆ ಇದು ಯಾವುದು ಅಂದರೆ, ಹಿಂದೆ ಹೇಳಿದಂತೆ ಭಗವಂತನ ಹೇಳತಕ್ಕಂಥ ಶಬ್ದ ನಾಮಾತ್ಮಕ ಶಬ್ದ ಮತ್ತು ರೂಢಾತ್ಮಕ ಶಬ್ದದಲ್ಲಿ ಲಿಂಗ ಶಬ್ದ ಎನ್ನುವುದು ಧರ್ಮಿಯನ್ನು ಹೇಳ್ತಕ್ಕಂಥ ಶಬ್ದವಾಗಿದೆ. ಈ ಅನಂತ ಮೂರ್ತಿ ಎಂಬತಕ್ಕಂಥದ್ದು ಯಾವ ಧರ್ಮಿ, ಯಾವ ಲಿಂಗ ಶಬ್ದ ಅಂದರೆ ಇದು ನಿರವಕಾಶ ಲಿಂಗ. ಅದರ ಅರ್ಥ ಏನು? ಈ ನಿರವಕಾಶ ಅಂದರೆ ಈ ಲಿಂಗ ಅಂದರೆ ಈ ಪ್ರವೃತ್ತಿ ಧರ್ಮ ಅಂದರೆ ಈ ಧರ್ಮಿ ಸ್ವರೂಪ ಭಗವಂತನ ಸ್ವರೂಪ ಮತ್ತೆಲ್ಲಿಯೂ ಯಾರಲ್ಲಿಯೂ ಹೇಗೂ ಕಿಂಚಿತ್ ಪ್ರಮಾಣದಲ್ಲೂ ನಾವು ಉಪಯೋಗಿಸುವಂತಿಲ್ಲ ಎಂಬತಕ್ಕಂಥದ್ದನ್ನು ಹೇಳುವುದಕ್ಕೆ ನಿರವಕಾಶ ಲಿಂಗ ಅಂತ ಹೆಸರು. ನಾವು ರೂಢಿ ಅಂದರೆ ನಾಮಾತ್ಮಕ ಶಬ್ದ, ಯೋಗ ಅಂದರೆ ಅದು ಲಿಂಗ ಶಬ್ದ, ಯೋಗ ರೂಢಿ ಅಂದರೆ ಜ್ಞಾನದಿಂದ ತಿಳಿತಕ್ಕಂಥ ಶಬ್ದ. ರೂಢಿಯಲ್ಲಿ ವಿದ್ವತ್ ರೂಢಿ ಎಂದರೆ ಅಪರೋಕ್ಷ ಜ್ಞಾನಿಗಳಿಗೆ ಎಲ್ಲವೂ ಯೋಗದಿಂದ ನಾವು ಏನು ತಿಳಿಯುತ್ತೇವೋ ಅದು ರೂಢಿ ಶಬ್ದದಿಂದಲೇ ಅವರಿಗೆ ತಿಳಿಯುತ್ತೆ. ಮಹಾಯೋಗ ಎಂಬತಕ್ಕಂಥದ್ದು ಅತೀ ತೀವ್ರವಾಗಿ ತಮ್ಮ ದಿವ್ಯ ಜ್ಞಾನಕ್ಕೆ ಗೋಚರಿಸುವ ಶಕ್ತಿ. ಆದ್ದರಿಂದ ವಿದ್ವತ್ ರೂಢಿ, ಮಹಾಯೋಗ ಇವೆಲ್ಲವೂ ಏನಾಗಿದೆ? ರೂಢಿ, ಯೋಗ ರೂಢಿ, ನಾಮಾತ್ಮಕ, ಲಿಂಗಾತ್ಮಕವಾಗಿ ಇದಕ್ಕೆ ಪ್ರಬಲವಾಗಿ ಅತೀ ಪ್ರಬಲವಾದ ಲಿಂಗವಾಗಿದೆ. ಅಂತಹ ಅತೀ ಪ್ರಬಲವಾದ ಭಗವಂತನ ತೋರಿಸುವ ಶಬ್ದ ಅನಂತಮೂರ್ತಿ. ಅನಂತಮೂರ್ತಿ ಅಂತ ಹೇಳಿದೊಡನೆ ಭಗವಂತನಿಗೆ ಮಾತ್ರವೇ ಅನ್ವಯಿಸುವುದು, ಬೇರಾರಿಗೂ ಅನ್ವಯಿಸುವುದಿಲ್ಲ ಎಂಬ ಸಕಲ ವೇದದ ರಹಸ್ಯವನ್ನು ಶ್ರೀ ಪುರಂದರದಾಸರು ನಮಗಾಗಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ವಿಶೇಷಾಕಾರವಾಗಿ ಮೂರ್ತಿ ಅಂದಿದ್ದರಿಂದ ನಾವು ಏನು ತಿಳಿಯಬೇಕು ಎಂಬತಕ್ಕಂಥದ್ದು ವಿಶೇಷ ಚಿಂತನೆಯನ್ನು ಮುಂದಿನ ಉಪನ್ಯಾಸದಲ್ಲಿ ಮಾಡೋಣ. ಇಂತಹ ಅಮೋಘವಾದ ಅತಿ ರಹಸ್ಯವಾದ ಅತ್ಯಂತ ಗೋಪ್ಯವಾದ ಎಲ್ಲ ಗುಣವನ್ನು ಒಂದೇ ಶಬ್ದದಲ್ಲಿ ಹೇಳಬಹುದಾದಂಥ 60 ಲಕ್ಷಣಗಳು 16 ರೂಪಗಳಿಂದ ನಿಲ್ಲಿಸಿದ ಭಗವಂತನನ್ನು ಅರ್ಚಿಸಲು ಸಾಧಕರು ಉಪಯೋಗ ಮಾಡತಕ್ಕಂಥ ಶ್ರೇಷ್ಠವಾದ ಲಿಂಗಾತ್ಮಕ ಶಬ್ದ ಅನಂತಮೂರ್ತಿ. ಇಂತಹ ರಹಸ್ಯ ವಿದ್ಯೆಯನ್ನು ತಿಳಿಸಿದ ಶ್ರೀ ಪುರಂದರದಾಸರಿಗೆ ಅವರಂತರ್ಯಾಮಿ ಪುರಂದರ ವಿಠಲ ನಮ್ಮ ಗುರುಗಳ ಅನುಗ್ರಹ ರೂಪದಿಂದ, ಮಾತಾಪಿತಾ ಅನುಗ್ರಹ ರೂಪದಿಂದ, ತತ್ವಾಭಿಮಾನಿಗಳ ಅನುಗ್ರಹ ರೂಪದಿಂದ, ಭಾರತೀ ರಮಣ ವಾಯುದೇವರ ಅನುಗ್ರಹ ರೂಪದಿಂದ, ಲಕ್ಷ್ಮೀನಾರಾಯಣ ಅನುಗ್ರಹ ರೂಪದಿಂದ ನಮಗೆ ತಿಳಿಸಿದ್ದಾರೆ.
ಇದನ್ನು ನಮಗೆ ವಿಶೇಷಾಕಾರವಾಗಿ ನಮ್ಮಲ್ಲಿ ಸ್ಥಾಪಿತವಾಗಲಿ, ನಾವು ಇನ್ನೂ ಚೆನ್ನಾಗಿ ತಿಳಿಯುವಂತೆ ಆಗಲಿ ಎಂದು ಎಲ್ಲರನ್ನು ನಾವು ಕೇಳಿಕೊಳ್ಳೋಣ. ಇವರೆಲ್ಲರನ್ನು ಸೇರಿ ನಾವು ಭೂಯಿಷ್ಠಾಂತಿ ನಮ ಮುಕ್ತಿ ಮಿದೇಮಾ ಎಂದು ಹೇಳಿ ನಾವು ಪ್ರಣಾಮವನ್ನು ಮಾಡಿ ಅವರ ಅನುಗ್ರಹವನ್ನು ಯಾಚಿಸಿ ನಮಸ್ಕರಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.